ಭಾಸ್ಕರ ಒಂದು ಚಿಕ್ಕ ಹಳ್ಳಿ ರೈತ. ಅವನಿಗೆ ಒಂದು ಪುಟ್ಟ ಹೊಲ, 4 ಹಸುಗಳು ಮತ್ತು ಒಂದು ಬಡ ಮನೆಯೇ ಸಕಲದ ಸಂಪತ್ತು. ಆದರೆ ಅವನಿಗೆ ಇನ್ನು ತಿದ್ದುದು ಆತ್ಮವಿಶ್ವಾಸ, ನೆನಪಿನ ಶಕ್ತಿ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿ. ಒಂದು ವರ್ಷ ಮಳೆ ಬರುವುದಿಲ್ಲ. ಆಕಾಶ ಮೋಡದಿಂದ ಕಪ್ಪಾಗ್ತಿತ್ತು, ಆದರೆ ಹನಿ ಬೀಳ್ತಿರಲಿಲ್ಲ. ಇಡೀ ಹಳ್ಳಿ ನಿರಾಶೆಯ ಮೋಡದಲ್ಲಿ ಮುಳುಗಿತ್ತು. ಹೊಳಪಿಲ್ಲದ ಹೊಲ, ಹಸಿವು ತೀರದ ಕುಟುಂಬಗಳು, ಎಲ್ಲರಿಗೂ ಭಾವನೆ, ಈ ವರ್ಷವೂ ಹಸಿವು. ಆದರೆ ಭಾಸ್ಕರ ಮಾತ್ರ ನಿಲ್ಲಲಿಲ್ಲ. ಅವನು ಎಲ್ಲರಿಗೂ ಹೇಳುತ್ತಿದ್ದ, ಈ ಮಳೆ ಬಂಡವಾಳ ಅಲ್ಲ, ಅದು ಆಶೆಯ ಸಂಗೀತ. ನಾವು ಸಹ ಎದ್ದೇಳೋಣ. ಆತನು ನೀರನ್ನು ಸಂಗ್ರಹಿಸಲು ರೈನ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಮಾಡತೊಡಗಿದ. ಇತರರು ನಕ್ಕಲು, ಮಳೆ ಬಂದರೆ ನೋಡೋಣ, ಇಲ್ಲದೆ ಏನಪ್ಪಾ ಟ್ಯಾಂಕ್ ಎಂದರು. ಆದರೆ ಭಾಸ್ಕರ್ ನಿಲ್ಲಲಿಲ್ಲ. ಹೊಲದ ಪಕ್ಕ ಜಲ ಸಂಗ್ರಹ ಟ್ಯಾಂಕ್ ಮಾಡಿದ್ದು ನೆಲ ಸುಧಾರಿಸಿದ. 7 ತಿಂಗಳು ಹೋದರೂ ಮಳೆ ಬಾರದಾಗ ಇಡೀ ಹಳ್ಳಿ ಆತಂಕದಲ್ಲಿತ್ತು. ಆಗಷ್ಟೇ ಮಳೆ ಹನಿಯಾಗಿ ಬರತೊಡಗಿತು. ಭಾಸ್ಕರನ ಟ್ಯಾಂಕ್ ತುಂಬಿತು. ಹೊಲ ಬಿಸಿಲಿನ ಹೊತ್ತಿನಲ್ಲಿ ಕೂಡ ತೇವಬಿಟ್ಟು ಉಳಿತು. ಅವನು ಸಸಿ ನೆಟ್ಟು ಬೆಳೆ ಬೆಳೆದ. ಇತರ ರೈತರು ಬರದಿಂದ ಬೆಳೆ ಬೆಳೆಸದೆ ಹಾಳಾದರೆ ಭಾಸ್ಕರನ ಹೊಲ ಹಸಿರಾಯಿತು. ಅವನ ದುಡಿಮೆಯ ಫಲವಾಗಿ ಅಡುಗೆಗೇ ಬಾರದವರ ಮನೆಗೂ ಭಾಸ್ಕರ ತಾನೇ ಅಕ್ಕಿ, ತರಕಾರಿ ತಂದುಕೊಟ್ಟ. ಅವನು ಬರದ ಮಡಿಲಲ್ಲಿ ಆಶೆ ಬೀಜ ಬಿತ್ತಿದ. ಹಳ್ಳಿಯ ಮಕ್ಕಳು, ಮಹಿಳೆಯರು, ಬಡವರು ಎಲ್ಲರೂ ನಮ್ಮ ಭಾಸ್ಕರ ಅಣ್ಣನ ಹೃದಯವೇ ಮಳೆಯಂತೆ ಸ್ವಚ್ಛ, ತಂಪು ಮತ್ತು ಜೀವನವನ್ನು ನೀಡುವಂಥದ್ದು ಎಂದು ಹೇಳಿದರು.